ಡಿಯರ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು GPSTR ಗೆ ಸಂಬಂಧಪಟ್ಟ ಹಾಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಈಗಾಗಲೇ ಬಿಡಿಸಿದ್ದೀನಿ, ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇನ್ನು ಮುಂದೆ ಸಾಕಷ್ಟು ವಿಡಿಯೋಸ್ಗಳು ಬರ್ತಾವ. ಈಗ ಲೆಟರ್ ರೈಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಒಂದು ಅಫಿಷಿಯಲ್ ಲೆಟರ್ ಅನ್ನ ಹೇಳಿದ್ದೀನಿ. ಹಿಂದಿನ ವಿಡಿಯೋವನ್ನ ನೋಡ್ರಿ, ಗೊತ್ತಾಗುತ್ತಾ. ಈಗ ಇನ್ನೊಂದು ಲೆಟರ್ ಅನ್ನ ಹೇಳ್ತಾ ಇದ್ದೀನಿ. ಅದು ಅಫಿಷಿಯಲ್ ಲೆಟರ್ ಅಂತಾರೆ. ಇದಕ್ಕೆ ಪರ್ಸನಲ್ ಲೆಟರ್ ಅಂತಾರೆ. ಅಫಿಷಿಯಲ್ ಲೆಟರ್ ರೈಟಿಂಗ್ ಫಾರ್ಮೆಟ್ನೇ ಬೇರೆ, ಪರ್ಸನಲ್ ಲೆಟರ್ ರೈಟಿಂಗ್ ಫಾರ್ಮೆಟ್ನೇ ಬೇರೆ. ಇದು ಇನ್ಫಾರ್ಮಲ್ ಲೆಟರ್ನು ಅಂತ ಕರೀತಾರ. ಅಫಿಷಿಯಲ್ ಲೆಟರ್ಗೆ ಇನ್ನೊಂದು ಫಾರ್ಮಲ್ ಲೆಟರ್ ಅಂತಾನೂ ಕರೀತಾರ. ದಟ್ ಈಸ್ ಅಫಿಷಿಯಲ್ ಲೆಟರ್ ಆರ್ ಫಾರ್ಮಲ್ ಲೆಟರ್. ಇದು ಪರ್ಸನಲ್ ಲೆಟರ್ ಆರ್ ಇನ್ಫಾರ್ಮಲ್ ಲೆಟರ್. ಓಕೆ, ಫಾರ್ಮೆಟ್ ಎರಡು ಬಹಳ ಡಿಫ್ರೆನ್ಸ್ ಇದೆ ಎರಡಕ್ಕೂ. ಇನ್ನೊಂದು ಬಿಸ್ನೆಸ್ ಲೆಟರ್ ಬರ್ತದೆ, ಅದು ಬೇರೆ. ಓಕೆ, ಈಗ ನೋಡ್ರಿ, ಇದು ಪರ್ಸನಲ್ ಲೆಟರ್. ಪರ್ಸನಲ್ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಬರೀತೀರಿ, ಸಿಸ್ಟರ್ಸ್, ಬ್ರದರ್ಸ್, ವೈಫ್, ಹಸ್ಬೆಂಡ್ ಆರ್ ಫ್ರೆಂಡ್. ಓಕೆ, ಇದು ಇದು ಇಮ್ಯಾಜಿನ್ ಯು ಆರ್ ಪೃಥ್ವಿ ಆರ್ ಪವಿತ್ರ ಆಫ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಬಾಗಲಕೋಟ್. ಇಮ್ಯಾಜಿನ್ ಮಾಡ್ಕೊಡ್ರಿ. ಏನಂತ ಇಮ್ಯಾಜಿನ್ ಮಾಡ್ಕೊಡ್ರಿ? ನೀವು ಪವಿತ್ರ ಅಥವಾ ಪೃಥ್ವಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ನಲ್ಲಿ ಓದ್ತಾ ಇದ್ರಿ. ಓಕೆ, ಏನ್ ಬರೀರಿ ಅಂದಾರ ಅವರು? ಲೆಟರ್ ಬರೀರಿ ಅಂದಾರ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್. ಯಾರಿಗ್ ಬರೀರಿ ಅಂತ ಹೇಳಿದಾರ? ನಿಮ್ಮ ಫ್ರೆಂಡಿಗೆ ಬರೀರಿ ಅಂತ ಹೇಳಿದಾರ. ಅಬೌಟ್ ಯುವರ್ ಅಡ್ಮಿಷನ್ ಟು ದ ಡಿಗ್ರಿ ಕಾಲೇಜ್. ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ತಗೊಂಡಿರಿ ನೀವು, ಅದ್ರ ಬಗ್ಗೆ ಬರೀರಿ ಅಂದಾರ. ಮತ್ತೆ ಎದ್ರ ಬಗ್ಗೆ ಬರೀರಿ ಅಂದಾರ? ಹಾಸ್ಟೆಲ್ ಫೆಸಿಲಿಟೀಸ್ ಬಗ್ಗೆ ಬರೀರಿ ಅಂದಾರ. ಕಾಲೇಜ್ ನಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯೋ ಇಲ್ವೋ, ಅಂಡ್ ಫ್ಯಾಕಲ್ಟಿ ಇನ್ ದ ಕಾಲೇಜ್ ಎಕ್ಸೆಟ್ರಾ. ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ನೀವು ಅದ್ರ ಬಗ್ಗೆ ಬರಿಬೇಕು. ತಿಳ್ಕೊಳ್ರಿ, ಅದ್ರ ಫಾರ್ಮೆಟ್ ಬೇರೆ. ಅಫಿಷಿಯಲ್ ಲೆಟರ್ ದಲ್ಲಿ ಮೊದಲು ಏನ್ ಬರ್ತೀರಿ? ಫ್ರಾಮ್ ಬರ್ತೀರಿ, ಆಮೇಲೆ ಡೇಟ್ ಬರೀತೀರಿ, ಆಮೇಲೆ ಟು ಬರೀತೀರಿ, ಆಮೇಲೆ ರೆಸ್ಪೆಕ್ಟೆಡ್ ಸ್ಯಾಲ್ಯುಟೇಷನ್, ರೆಸ್ಪೆಕ್ಟೆಡ್ ಸರ್ ಮೇಡಮ್ ಬರೀತೀರಿ, ಆಮೇಲೆ ಅಥವಾ ಸಬ್ಜೆಕ್ಟ್ ಬರೀತೀರಿ. ಸಬ್ಜೆಕ್ಟ್ ಅಂತೂ ಕಂಪಲ್ಸರಿ ಬರೀತೀರಿ ಅಫಿಷಿಯಲ್ ಲೆಟರ್ ದಲ್ಲಿ. ಅಫಿಷಿಯಲ್ ಲೆಟರ್ ಅಂದ್ರ ಪ್ರಿನ್ಸಿಪಲ್ ಗೆ ಬರೆಯೋದು, VC ಗೆ ಬರೀತು, ರಿಜಿಸ್ಟ್ರಾರ್ ಗೆ ಬರೀಬಹುದು, DC ಗೆ ಬರೆಯುವುದು, AC ಗೆ ಬರೆಯುವುದು, ಈ ತರ. ಅದು ಅಫಿಷಿಯಲ್ ಲೆಟರ್. ಈ ಪರ್ಸನಲ್ ಲೆಟರ್, ನೀವು ಪರ್ಸನಲ್ ಲೆಟರ್ ಇಲ್ಲಿ ಕಾಲೇಜಿಗೆ ಅಡ್ಮಿಷನ್ ತಗೊಂಡ್ರಿ, ಆ ಕಾಲೇಜಿನ ಬಗ್ಗೆ ಹೇಳ್ತಾ ನಿಮ್ಮ ಫ್ರೆಂಡಿಗೆ ಲೆಟರ್ ಬರ್ರಿ ಅಂತ ಹೇಳ್ತಾರೆ. ನೀವು ಕಾಲೇಜ್ ಬಗ್ಗೆ ಪಾಸಿಟಿವ್ ಆಗಿನೇ ಬರಿಬೇಕು. ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಗಳ ಬಗ್ಗೆ ಬರ್ರಿ, ಟೀಚರ್ಸ್ ಬಗ್ಗೆ ಬರ್ರಿ ಅಂತ ಹೇಳಿದಾರ, ಅಥವಾ ಎಕ್ಸೆಟ್ರಾ ಎಕ್ಸೆಟ್ರಾ. ಲೈಬ್ರರಿ ಬಗ್ಗೆ ಬರೀದು, ಗ್ರೌಂಡ್ ಇದೆಯೋ ಇಲ್ಲೋ ಬಗ್ಗೆ ಬರೀದು, ಕ್ಲಾಸ್ ರೂಮ್ ಹೆಂಗ್ ಅದಾವ ಅಂತ ಬರೀದು, ಇಂಥದ್ರ ಬಗ್ಗೆ ಎಲ್ಲ ಬರೀದು ನಿಮ್ ಫ್ರೆಂಡಿಗೆ ಹೇಳ್ಬೇಕು ನಮ್ ಕಾಲೇಜ್ ಹಿಂಗಿದೆ ಅಂತ ಹೇಳಿ. ಹಂಗ್ ಬರೆಯುವಾಗ ಯಾವಾಗ್ಲೂ ಪಾಸಿಟಿವ್ ಆಸ್ಪೆಕ್ಟ್ಸ್ ಗಳನ್ನೇ ಬರಿಬೇಕು. ನಾ ಕಾಲೇಜಿಗೆ ಅಡ್ಮಿಷನ್ ತಗೋಬಾರ್ದಾಗಿತ್ತು, ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಸರಿ ಇಲ್ಲ, ಫುಡ್ ದೇ ಆರ್ ನಾಟ್ ಪ್ರೊವೈಡಿಂಗ್ ಫುಡ್ ಪ್ರಾಪರ್ಲಿ, ಟೀಚರ್ಸ್ ಏನು ಸರಿ ಇಲ್ಲ, ಕ್ವಾಲಿಫೈಡ್ ಇಲ್ಲ, ಕ್ಲಾಸ್ ರೂಮ್ ಎಲ್ಲ ಸೋರ್ತಾವ, ಸರಿಯಾಗಿ ಇನ್ನು ಸರಿಯಾದಂತ ವ್ಯವಸ್ಥೆ ಇಲ್ಲ, ಮಾಡರ್ನ್ ಟೀಚಿಂಗ್ ಏಡ್ಸ್ ಇಲ್ಲ ಅಂತೇಳಿ ಈ ತರ ಬರೀಬಾರ್ದು. ನೆಗೆಟಿವ್ ಪಾಯಿಂಟ್ಸ್ ಅನ್ನ ಬರೆಯೋಂಗಿಲ್ಲ, ಎಲ್ಲವೂ ಚಲೋ ಅದಾವ ಅಂತಾನೆ ಬರಿಬೇಕಿಲ್ಲಿ. ಓಕೆ, ಆ ಅರ್ಥದಲ್ಲಿ. ಈಗ ಹೆಂಗ್ ಸ್ಟಾರ್ಟ್ ಮಾಡೋದು ಇದನ್ನ? ಮೊದಲು ಏನ್ ಬರಿಬೇಕು? ಫ್ರಾಮ್ ಬರಿಬೇಕು. ಫ್ರಾಮ್, ಕಾಮ, ಫ್ರಾಮ್ ಪೃಥ್ವಿ. ಪೃಥ್ವಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಬಾಗಲಕೋಟ್. ಲೈಕ್ ದಿಸ್. ಪೃಥ್ವಿ ನೋಡಿ, ಸ್ಟ್ರೇಟ್ ಆಗಿರ್ಬೇಕು. ಎಂ ಸ್ವಲ್ಪ ಈ ಕಡೆ ಬರೆದ್ರು ನಡೀತಾ, ಇಲ್ಲಿಂದ ಶುರು ಮಾಡಿದ್ರು ನಡೀತದೆ. ಇಲ್ಲಿ ಕಾಮ ಕೊಟ್ಟಿರಲ್ಲ. PGB, ಪೃಥ್ವಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಬಾಗಲಕೋಟ್. ಮತ್ತೆ ಇನ್ನೊಂದು ಏನ್ ಮಿಸ್ಟೇಕ್ ಮಾಡ್ತೀರಿ ಅಂದ್ರ, ಪ್ರತಿಯೊಂದು ಪಾಯಿಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ನೀವು ಇಲ್ಲಿ ಏನ್ ಮಾಡಿರ್ತೀರಿ, ಇಲ್ಲಿ ನಾನು ಇದನ್ನ ಹೇಳುದು ಮರ್ತೀನಿ ಅಂತ ತಿಳ್ಕೊಡ್ರಪ್ಪ. ಡಿ ಕ್ಯಾಪಿಟಲ್ ಮಾಡ್ಬೇಕು, C ಕ್ಯಾಪಿಟಲ್ ಮಾಡ್ಬೇಕು ಅನ್ನೋದು ಮರ್ತೀನಿ ಅಂತ ತಿಳ್ಕೊಡ್ರಿ. ಇಲ್ಲಿ ಬರ್ದಿರ್ತೀನ, ನೀವು ನೋಡಿರ ತಿಳ್ಕೊಬೇಕು, ಇದು ಕ್ಯಾಪಿಟಲ್ ಮಾಡಿರ, ಇಲ್ಲಿ ಕ್ಯಾಪಿಟಲ್ನ ಆಗ್ಬೇಕು ಅಂತೇಳಿ. ಇಲ್ಲಿ ಸ್ಮಾಲ್ ಬರೆಯಕ್ ಹೋಗ್ಬಾರ್ದು ನೀವು. G ಕ್ಯಾಪಿಟಲ್ ಇರ್ಬೇಕು, D ಕ್ಯಾಪಿಟಲ್ ಇರ್ಬೇಕು, C ಕ್ಯಾಪಿಟಲ್ ಇರ್ಬೇಕು. ಗೌರ್ಮೆಂಟ್ ಫುಲ್ ಬರ್ದಿದ್ರಿ ಅಂತಂದ್ರ ಫುಲ್ ಸ್ಟಾಪ್ ಕೊಡೋದು ಅವಶ್ಯಕತೆ ಇಲ್ಲ. ಅದನ್ನ ಶಾರ್ಟ್ ಮಾಡಿದೀವಿ ನಾವಿಲ್ಲಿ, ಅದಕ್ಕೆ ಫುಲ್ ಸ್ಟಾಪ್ ಆಗಿದೆ ಇಲ್ಲಿ. ಅಲ್ಲಿ ಗೌರ್ಮೆಂಟ್ ಶಾರ್ಟ್ ಮಾಡಿದಾರ ಅವರು, ಅದಕ್ಕೆ ನೀವು ಫುಲ್ ಬರಿಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಾಗಲಕೋಟ್, B ಅದು ಕ್ಯಾಪಿಟಲ್ ಇದ್ದೇ ಇರ್ತದ
ಪ್ರಾಪರ್ ನೌನ್. ಓಕೆ, ನೆಕ್ಸ್ಟ್ ಇದನ್ನ ಬರೆದ್ರಲ್ಲ, ಫ್ರಾಮ್ ಕಾಮ ಎಫ್ ಕ್ಯಾಪಿಟಲ್. ನೆಕ್ಸ್ಟ್ ಇಲ್ಲಿ ಒಂದ್ ಲೈನ್ ಬಿಟ್ಟು ಎಫ್ ಕೆಳಗನ ಸ್ಟ್ರೇಟ್ ಆಗಿ ಬರ್ಬೇಕು ನೋಡ್ರಿ, ಡೇಟ್ ಬರೀಬೇಕು. ಡೇಟ್ 24th ಯಾವ್ದಾದ್ರು ಬರ್ರಿ, ಮಾರ್ಚ್ 2026 ಇದನ್ನ ಬರೀಬೇಕು. ಡೇಟ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಬರೀತಾರ. ನೀವು ಯಾವ್ದಾದ್ರೂ ಒಂದು ಫಾರ್ಮೆಟ್ ಅನ್ನ ಅಥವಾ ಒಂದು ಪ್ರಕಾರದ ಡೇಟ್ ಅನ್ನ ನೆನ್ಪಿನಲ್ಲಿ ಇಟ್ಕೊಂಡ್ಬಿಡ್ರಿ. ಇದನ್ನ ನೆನ್ಪಿನಲ್ಲಿ ಇಟ್ಕೊಂಡ್ಬಿಡ್ರಿ. ಇಲ್ಲ ಆ ಪುಸ್ತಕನಲ್ಲಿ ಹಂಗ್ ಬರೆದ್ರ, ಇವ್ರು ಹಿಂಗ್ ಬರೀತಾರ, ಈ ಸರ್ ಹಿಂಗ್ ಹೇಳ್ಕೊಟ್ಟಾರ, ಎಲ್ಲವೂ ಓಕೆ. ಒಂದು ಫಾರ್ಮೆಟ್ ಅನ್ನ ಇಟ್ಕೊಳ್ಬೇಕು ನೀವು. ನಾ ಮೊದಲಿಂದನೂ ಹೇಳ್ತಾ ಇದ್ದೀನಿ ಇದನ್ನ. ಓಕೆ, ಡೇಟ್ DATE ಅಂತ ಬರೀದ ಅವಶ್ಯಕತೆ ಇಲ್ಲ. ಡೇಟ್ ಹಿಂಗ್ ಬರೆದ ನೀವು ಮುಂದೆ ಡೇಟ್ ಬರೀದ ಅವಶ್ಯಕತೆ ಇಲ್ಲ. ಓಕೆ, ಅದು ಹೈಸ್ಕೂಲ್ ನಲ್ಲಿ PU ದಲ್ಲಿ ಬರೀತಾರ. ಡಿಗ್ರಿಗೆ ಬಂದಿಂದ ಕೆಲವೊಂದಿಷ್ಟು ಥಿಂಗ್ಸ್ ಅನ್ನ ಅವಾಯ್ಡ್ ಮಾಡ್ತೀವಿ, ನಾವು ಸ್ಕಿಪ್ ಮಾಡ್ತೀವಿ. ಓಕೆ, ಮುಂದೆ ಅಡ್ವಾನ್ಸ್ ಹೋದಂಗೆಲ್ಲ, ಹೈಯರ್ ಎಜುಕೇಶನ್ ಹೋದಂಗೆಲ್ಲ ಆ ರೀತಿಯಾಗಿ. ಮತ್ತ ಬರೋದು ತಪ್ಪಾಗುತ್ತನ್ರಿ ಅಂತಂದ್ರೆ ಏನು ತಪ್ಪಿಲ್ಲ, ಬರಿಬಹುದು. ಓಕೆ, ಲೈಕ್ ದಿಸ್ ಡೇಟ್ ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಿಮ್ಮ ಫ್ರೆಂಡಿಗೆ ಬರ್ರಿ ಅಂತ ಹೇಳಿದಾರ ಅವ್ರು. ಓಕೆ, ಒಂದ್ ವೇಳೆ ಇದು ಇರದೇ ಇದ್ರೆ, ಫಾರ್ ಎಕ್ಸಾಂಪಲ್ ಇದು ಇಲ್ಲ ಅಂತ ತಿಳ್ಕೊಡ್ರಿ, ಡೈರೆಕ್ಟ್ ಇದನ್ನ ಅಷ್ಟೇ ಕೊಟ್ಟಿದಾರ ಅಂತ ತಿಳ್ಕೊಡ್ರಿ, ಅವಾಗ ಫ್ರಾಮ್ XYZ ಅಂತ ಬರಿಬೇಕು. ಓಕೆ, ಅಂದ್ರ ಡೈರೆಕ್ಟ್ ಆಗಿ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್, ಇಮ್ಯಾಜಿನ್ ದಟ್ ಯು ಆರ್ ಸೋ ಅಂಡ್ ಸೋ, ಇದನ್ನೇನು ಹೇಳಿಲ್ಲ ಅಂತ ತಿಳ್ಕೊಡ್ರಿ. ಇದನ್ನಷ್ಟೇ ಡೈರೆಕ್ಟ್ ಆಗಿ ಇದನ್ನಷ್ಟೇ ಕೊಟ್ಬಿಟ್ಟಿರ್ತಾರ. ಅವಾಗ ಫ್ರಾಮ್ XYZ ಅಥವಾ ABC, ನಿಮ್ ನೇಮ್ ಮೆನ್ಷನ್ ಮಾಡಬಾರ್ದು, ಅಡ್ರೆಸ್ ಯಾವ್ದಾದ್ರು ಮೆನ್ಷನ್ ಮಾಡ್ರಿ, ಊರ ಹೆಸರು ಮೆನ್ಷನ್ ಮಾಡ್ರಿ. ಓಕೆ, ಲೈಕ್ ದಿಸ್, ಲೈಕ್ ದಿಸ್. ಅಂಡ್ ದೆನ್ ಈಗ ಟೂ ಬರೀದಾರೆ, ನಿಮ್ ಫ್ರೆಂಡ್ ಯಾರಾದ್ರೂ ಹೆಸರು ತಗೊಳ್ಬಹುದು ನೀವು. ಓಕೆ, ಹೆಂಗ್ ಚಲೋ ಮಾಡ್ಬೇಕು ನೋಡ್ರಿ. ಈ 24th ನೋಡ್ರಿ, ಫ್ರಾಮ್ 24th ಸ್ಟ್ರೇಟ್ ಆಗಿ ಬರ್ಬೇಕು. ಡಿಯರ್ ಫ್ರೆಂಡ್, ಡಿಯರ್ ರಮೇಶ್, ಯಾರ್ದಾದ್ರು ಹೆಸರು ತಗೊಳ್ರಿ. ಡಿಯರ್ ರಮೇಶ್ ಕ್ಯಾಪಿಟಲ್, ಕ್ಯಾಪಿಟಲ್ ಇದ್ದೇ ಇರ್ತದ, ಬಿಕಾಸ್ ಇಟ್ ಈಸ್ ಪ್ರಾಪರ್ ನೌ, ಕಾಮ. ಡಿಯರ್ ರಮೇಶ್, ರೆಸ್ಪೆಕ್ಟೆಡ್ ರಮೇಶ್, ರೆಸ್ಪೆಕ್ಟೆಡ್ ಸಿಸ್ಟರ್, ರೆಸ್ಪೆಕ್ಟೆಡ್ ಫಾದರ್, ಇವನೇನು ಬರೀದ ಅವಶ್ಯಕತೆ ಇಲ್ಲ ಪರ್ಸನಲ್ ಲೆಟರ್ ರೈಟಿಂಗ್ ಬರೆಯುವಾಗ. ಡಿಯರ್ ರಮೇಶ್, ಡಿಯರ್ ಸಿಸ್ಟರ್, ಡಿಯರ್ ಫ್ರೆಂಡ್, ಡಿಯರ್ ಬ್ರದರ್, ಹಿಂಗ್ ಬರಿಬೇಕು. ಓಕೆ, ಇಲ್ಲಿ ಯಾವುದೇ ಕಾರಣಕ್ಕೂ ಸಬ್ಜೆಕ್ಟ್ ಬರೆಯುವಂಗಿಲ್ಲ. ಆಫಿಷಿಯಲ್ ಲೆಟರ್ ದಲ್ಲಿ ಮಾತ್ರ ಬರಿಬೇಕು, ಸಬ್ಜೆಕ್ಟ್ ಬರೆಯುವಂಗಿಲ್ಲ. ನೋಡ್ರಿ, ಫ್ರಾಮ್ 24th ಮಾರ್ಚ್, ಐ ಮೀನ್ ಡೇಟ್ ಡಿಯರ್ ರಮೇಶ್. ಈಗ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು ನೀವು, ಬಾಡಿ ಆಫ್ ದಿ ರೈಟಿಂಗ್ ಹೋಗ್ಬೇಕು. ಐ ಮೀನ್ ಬಾಡಿ ಆಫ್ ದಿ ಲೆಟರ್ ರೈಟಿಂಗ್, ಅದಕ್ಕೆ ಹೋಗ್ಬೇಕು. ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ, ಪ್ಯಾರ ಮಾಡುವಂಗಿಲ್ಲ. ಈಗ ಡಿಯರ್ ಅಂತ ಬರ್ದಿರಲ್ಲ, ಅದ್ರ ಸ್ಟ್ರೇಟ್ ಆಗಿ ಡಿ ಕೆಳಗನೆ ಹಿಂಗ ಒಂದ್ ಲೈನ್ ಬಿಟ್ಟು ಬರಿಬೇಕು. ಐ, ಈ ತರ ಇಲ್ಲಿ ಬರೆದ್ರಲ್ಲ, ಇಲ್ಲಿಂದ ಚಲೋ ಮಾಡ್ತೀವಿ ಅಂತ ಅರ್ಥ. ಇಲ್ಲಿ ಒಂದ್ ಲೈನ್ ಬಿಟ್ಟು ಇಲ್ಲಿಂದ ಚಲೋ ಮಾಡ್ಬೇಕು, ಪ್ಯಾರಾ ಮಾಡೋದ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ಐ ಹೋಪ್, ಸೆಂಟೆನ್ಸ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ವಿತ್ ಯುವರ್ ಸ್ಟಡೀಸ್ ಅಂದ್ರೂ ಓಕೆ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ a good news that I have secured admission to admission admission to government degree college at Bagalkot. ನೋಡ್ರಿ, ಈ ಡೈರೆಕ್ಟ್ ಆಗಿ ಎಟ್ ಬರೆದೇನು ಬಿಡ್ಬೋದು ನೀವು. ಎಟ್ ಬರೆದಿದ್ರೆ ಕಾಮ ಕೊಡ್ಬೇಕು ಅಷ್ಟೇ, ಬಿಟ್ರಿ ಅಂತಂದ್ರೆ ಕಾಲೇಜ್ ಬಾಗಲಕೋಟ್. ಬರದೇ ಇದ್ರೆ ಕಾಮ, ಬರದೇ ಇದ್ರೆ ಕೊಡದೇ ಇದ್ರೆ ಎಟ್ ಬಾಗಲಕೋಟ್ ಅಂತ ಬರೀಬೇಕು. ಐ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ ಟು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಎಟ್ ಬಾಗಲಕೋಟ್. ಓಕೆ, ನೀವು ಅವ್ರು ಅಂತ ತಿಳ್ಕೊಂಡಿರ್ತಾರಲ್ಲ, ಬಾಗಲಕೋಟ್ ಅಡ್ರೆಸ್ ಕೊಟ್ಟಿದ್ದಾರೆ ಅವರು. ಲೈಕ್ ದಿಸ್, ಇದು ಒಂದ್ ಐತಿ ಫಸ್ಟ್ ಪ್ಯಾರ.
ಓಕೆ. ಈಗ ನೆಕ್ಸ್ಟ್ ಬೇರೆ ಕಾಲೇಜ್ ಬಗ್ಗೆ ಬರೀ ಅಂದ. ಕಾಲೇಜ್ ಕಾಲೇಜ್ ಕ್ಯಾಂಪಸ್ is very spacious and well maintained. ನೀವು ತಿಳ್ಕೊಬೇಕು ಇಲ್ಲಿ ಬಹಳಷ್ಟು ಇಲ್ಲಿ ಒಂದ್ ಲೈನ್ ಇಲ್ಲಿಗೆ ಸ್ಟಾಪ್ ಮಾಡುದು, ಒಂದ್ ಲೈನ್ ಇಲ್ಲಿಗೆ ಬಿಡುದು, ಇನ್ನೊಂದ್ ಲೈನ್ ಇಲ್ಲಿಗೆ ತರುದು, ಸ್ವಲ್ಪ ಆದಷ್ಟು ಇದು ಬರೋಂಗ್ ಸ್ಟ್ರೇಟ್ ಬರೋಂಗ್ ನೋಡ್ಕೊಡ್ರಿ. ಹೆಚ್ಚು ಕಡಿಮೆ ಆಗ್ತಿರ್ತತಿ ಇಲ್ಲಿ ಈ ಕಡೆ ಸೈಡ್, ಬಟ್ ಆದಷ್ಟು ಒಂದೇ ಲೈನ್ ಬರೋಂಗ್ ನೋಡ್ಕೊಡ್ರಿ. ವೆಲ್ ಮೇಂಟೈನ್ಡ್. ದ ಕಾಲೇಜ್ ಲೈಬ್ರರಿ is well equipped with a wide range of books and digital sources. The college has also good hostel with clean rooms. ಅವ್ರು ಕೊಟ್ಟಿದ್ದಂತೂ ಮೆನ್ಷನ್ ಮಾಡ್ಲೇಬೇಕು. ವಿತ್ ಕ್ಲೀನ್ ರೂಮ್ಸ್, ಪ್ರಾಪರ್ ಫುಡ್ and a peaceful environment to study. ಓಕೆ. ಇದು ಒಂದು ರೀತಿ ನೋಡ್ರಿ. ಈಗ ಮೊದಲು ಸ್ಟಾರ್ಟ್ ಹಿಂಗ್ ಬರಿಬೇಕು. ಅಡ್ಮಿಷನ್ ತಗೊಂಡಿನ ಅಂತೇಳಿ ಈ ಕಾಲೇಜ್ಗೆ ಗುಡ್ ನ್ಯೂಸ್ ಅನ್ನ ಶೇರ್ ಮಾಡ್ತಾ ಇದೀನಿ ಅಂತೇಳಿ. ಅವ್ರ ಫೆಸಿಲಿಟೀಸ್ ಬಗ್ಗೆ ಬರಿ ಅಂತ ಹೇಳಿದಾರಲ್ಲ. ನೋಡ್ರಿ, ದ ಕಾಲೇಜ್ ಕ್ಯಾಂಪಸ್ ಇಸ್ ವೆರಿ ಸ್ಪೇಷಿಯಸ್. ದೊಡ್ಡ ಕ್ಯಾಂಪಸ್ ಇದೆ ಅಂಡ್ ವೆಲ್ ಮೇಂಟೈನ್, ಭಾರಿ ಭಾರಿ ಮೇಂಟೈನ್ ಮಾಡಿದಾರ. ದ ಕಾಲೇಜ್ ಲೈಬ್ರರಿ ವೈಡ್ ರೇಂಜ್ ಆಫ್ ಬುಕ್ಸ್. ಕಾಲೇಜ್ ಲೈಬ್ರರಿ ಬಹಳ ಚೆನ್ನಾಗಿದೆ, ಬಹಳಷ್ಟು ಪುಸ್ತಕ ಅದಾವ ಮತ್ತು ಡಿಜಿಟಲ್ ಸೋರ್ಸ್ನು ಇದೆ. ನಾವು ಇಂಟರ್ನೆಟ್ ನಲ್ಲೂ ಸರ್ಚ್ ಮಾಡಿ ತಗೊಳ್ಬಹುದು, ನೋಡಬಹುದು ಅಂತ. ದ ಕಾಲೇಜ್ ಹ್ಯಾಸ್ ಆಲ್ಸೋ ಗುಡ್ ಹಾಸ್ಟೆಲ್ ಹಾಸ್ಟೆಲ್ ಫೆಸಿಲಿಟಿ ಅಂತಾನು ಬರೀಬೇಕು. ಹಾಸ್ಟೆಲ್ ವಿತ್ ಕ್ಲೀನ್ ರೂಮ್ಸ್, ಪ್ರಾಪರ್ ಫುಡ್ ಅಂಡ್ ಎ ಪೀಸ್ಫುಲ್ ಎನ್ವೈರನ್ಮೆಂಟ್ ಟು ಸ್ಟಡಿ ಲೈಕ್ ದಿಸ್. ನೆಕ್ಸ್ಟ್ ಇನ್ನೊಂದು ಬರೀಬಹುದು. ದ ಟೀಚರ್ಸ್, ಇನ್ನೊಂದು ಪ್ಯಾರ ಇದು. ದ ಟೀಚರ್ಸ್ 4 ಪ್ಯಾರ ಬರೀಬಹುದು ನೀವು. ಬಾಡಿ ಆಫ್ ದಿ ಲೆಟರ್ ರೈಟಿಂಗ್ ಎಲ್ಲಾ ಅದು ಪರ್ಸನಲ್ ಇರ್ಲಿ, ಆಫಿಷಿಯಲ್ ಇರ್ಲಿ, ಬಿಸ್ನೆಸ್ ಇರ್ಲಿ, ಸಣ್ಣ ಸಣ್ಣ 4 ಪ್ಯಾರಾಸ್ ಅನ್ನ ಮಾಡ್ಲೇಬೇಕು. ಚಲೋ. ಓಕೆ. ಸ್ಮಾಲ್ ಸೆಂಟೆನ್ಸಸ್ ಅನ್ನ ಯೂಸ್ ಮಾಡ್ರಿ, ಸಿಂಪಲ್ ಸೆಂಟೆನ್ಸಸ್ ಅನ್ನ ಯೂಸ್ ಮಾಡ್ರಿ, ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ. ದ ಟೀಚರ್ಸ್ ಆರ್ ಹೈಲಿ ಕ್ವಾಲಿಫೈಡ್ and very supportive. The college encourages, or the teacher encourages ಅಂತಾನೂ ಬರೀಬಹುದು. The college encourages us to participate, encourages students ಅಂತ ಬರ್ದ್ರು ಓಕೆ. Encourages students to participate in academic as well as extracurricular activities. Okay. ಲೈಕ್ ದಿಸ್. ಈಗ ನೋಡ್ರಿ, ಈ ತರ ಬರೀ ಲಾಸ್ಟ್ ಎಂಡ್ ಹೆಂಗ್ ಮಾಡ್ಬೇಕು ನೋಡ್ರಿ. ಕನ್ವೆ, ಇನ್ನೊಂದ್ ಸೆಂಟೆನ್ಸ್ ಬರಿಬಹುದು, ಇನ್ನೊಂದನ್ನು ಬರಿಬಹುದು ನೀವು. ಏನಂತೇಳಿ,
Uh, the classrooms are well ventilated, ventilated and and modern equipped with modern teaching aids, aids like this. Last end ಮಾಡ್ರಿ ನೋಡ್ರಿ. Convey end ಮಾಡೋದು ಹೆಂಗ್ ನೋಡ್ರಿ. Convey my regards to your parents. Okay, like this. Convey my regards to your parents. ಇಲ್ಲ ಇದಕ್ಕಿಂತ ಮೊದಲ ಇನ್ನೊಂದು ಸೆಂಟೆನ್ಸ್ ನು ಬರಿಬಹುದು ನೀವು. ಎಂಡ್ ಮಾಡ್ಬೇಕಾದ್ರೆ ಇನ್ನೊಂದು ಸೆಂಟೆನ್ಸ್ ನು ಬರಿಬಹುದು. ಏನಂತೇಳಿ ಐ ಹೋಪ್, ಇಲ್ಲಿ ನೋಡ್ರಿ ಇದನ್ನ ಎಂಡ್ ಮಾಡ್ಬೇಕಾದ್ರೆ ಐ ಹೋಪ್ I hope the college will provide me good opportunities to grow further. ಇಷ್ಟು ಬರ್ಬೇಕು. ಆಮೇಲೆ ನೋಡ್ರಿ ಕನ್ವೆ ಮೈ ರಿಗಾರ್ಡ್ಸ್ ಮೈ ವಿಶೇಷ ಅಂತ ಬರೆದ್ರು ಓಕೆ. ಟು ಯುವರ್ ಪೇರೆಂಟ್ಸ್. ಓಕೆ, ಐ am excited to hearing from you, from you. I am very excited, or I am very happy. I am excited to hearing from you. To hear from you ಅಲ್ಲ, to hearing from you ಅಂತ ಬರೀಬೇಕು. ಇಷ್ಟು ಬರೆದು ಲಾಸ್ಟಿಗೆ ಏನ್ ಮಾಡ್ಬೇಕು, ವಿತ್ ಲವ್ ಅಂತ ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ವಿತ್ ಲವ್ ಅಂತ ಬರಿಬೇಕು. ಥ್ಯಾಂಕಿಂಗ್ ಯು ಅಂತ ಬರಿಬಾರ್ದು. ವಿತ್ ಲವ್ ಕಮ, ವಿತ್ ಲವ್ ಕಮ, ಡಬ್ಲ್ಯೂ ಕ್ಯಾಪಿಟಲ್ ಎಲ್ ಕ್ಯಾಪಿಟಲ್ ಅಲ್ಲ, ವಿತ್ ಲವ್. ಸ್ವಲ್ಪ ಸ್ಪೇಸ್ ಬಿಡ್ರಿ, ಇಲ್ಲಿ ಬರೆದ್ರು ನಡೀತದ, ಸ್ಟ್ರೇಟ್ ಆಗಿ ಇಲ್ಲಿ ಬರೆದ್ರು ನಡೀತದ, ಸ್ವಲ್ಪ ಇಲ್ಲಿ ಸ್ಪೇಸ್ ಬಿಟ್ರು ಒಳ್ಳೇದು. ವಿತ್ ಲವ್ ಲಾಸ್ಟಿಗೆ ಏನ್ ಬರಿಬೇಕು, ವಿತ್ ಲವ್ ಯುವರ್ ಲವಿಂಗ್ ಫ್ರೆಂಡ್ ಅಂತ ಬರಿಬೇಕು. ಲವಿಂಗ್ ಫ್ರೆಂಡ್, ಯುವರ್ ಲವಿಂಗ್ ಫ್ರೆಂಡ್. ಓಕೆ, ಯುವರ್ ಲವಿಂಗ್ ಫ್ರೆಂಡ್ ಕಾಮ ಎಲ್ ಸ್ಮಾಲ್ ಎಫ್ ಸ್ಮಾಲ್ ವೈ ಆನ್ ದ ಕ್ಯಾಪಿಟಲ್. ಯುವರ್ ಲವಿಂಗ್ ಫ್ರೆಂಡ್ ಇದ್ರ ಮಿಡಲ್ ಈಗ ಸೆಲೆಕ್ಟ್ ಬರಿಬಾರ್ದು, ಇಲ್ಲಿ ಬರಿಬಾರ್ದು, ಇಲ್ಲಿ ಬರಿಬಾರ್ದು. ಇದು ಏನು ಬರ್ದಿರ್ತಾರಲ್ಲ ಫ್ರೇಸ್, ಇದ್ರ ನಡುವೆ ಬರಿಬೇಕು. ಯುವರ್ ಲವಿಂಗ್ ಫ್ರೆಂಡ್, ಯುವರ್ ಲವಿಂಗ್ ಸಿಸ್ಟರ್, ಯುವರ್ ಲವಿಂಗ್ ಸನ್. ಇವು ಇದರಲ್ಲಿ ಪರ್ಸನಲ್ ಲೆಟರ್ ದಲ್ಲಿ ಹಿಂಗೆ ಬರಿಬೇಕು. ಯುವರ್ ಲವಿಂಗ್ ಡಾಟರ್ ಲೈಕ್ ದಿಸ್, ಯುವರ್ ಲವಿಂಗ್ ಫ್ರೆಂಡ್. ಓಕೆ, ಇದು ಏನ್ ಮಾಡ್ಬೇಕು. ಈ ಟೂ ಇರುದಿಲ್ಲ ಯೂಸ್ವಲಿ, ಟೂ ಬರ್ದಿ ಬಿಟ್ಟರು ನಡೀತದ. ಬರದ್ರಿ ಅಂತಂದ್ರೆ ಇದ್ರ ಕೆಳಗೆ ಬರ್ಬೇಕು. ಇಲ್ಲಿ ಬರ್ದ್ರಲ್ಲ, ಟೂ ರಮೇಶ್ ಬಸವನಗರ ಥರ್ಡ್ ಕ್ರಾಸ್. ಯಾವ್ದಾದ್ರು ಅಡ್ರೆಸ್ ಬರಿಬಹುದು. ಟ್ಯೂ ಟೂ ಅಂತ ಬರೋದು ರಮೇಶ್, ಅಲ್ಲಿ ರಮೇಶ್ ಅಂತ ಚಲೋ ಮಾಡಿದ್ರಲ್ಲ, ಡಿ ಆರ್ ರಮೇಶ್ ಅಂತ ಹೇಳಿ, ರಮೇಶ್ ಯಾವ್ದಾದ್ರು ಒಂದು ಅಡ್ರೆಸ್ ಬರ್ಬೋದು. ಹಿಂಗ್ ಬಂದ್ರು ನಡೀತದೆ. ಇವನ್ನ ಈ ಯುವರ್ ಲವಿಂಗ್ ಫ್ರೆಂಡ್ ಕ್ಲೋಸಿಂಗ್ ಇರ್ತದಲ್ಲ, ಅದ್ರ ಕೆಳಗ್ ಬಂದ್ರು ನಡೀತದ, ಇಟ್ಟು ಬಿಟ್ಟು ನಡೀತದೆ. ಈ ರೀತಿಯಾಗಿ ನೀವು ಬರೀಬೇಕು. ಏನ್ ನೋಡ್ರಿ, ಕಾಮ ಡಿ ಆರ್ ರಮೇಶ್ ಹಿಂಗ ಚಲೋ ಮಾಡ್ಬೇಕು. ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ಬರೀಬಾರ್ದು, ಸಬ್ಜೆಕ್ಟ್ ಇರೋದಿಲ್ಲ, ಲೈಕ್ ದಿಸ್. ನೆಕ್ಸ್ಟ್, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್, ಐ ಆಮ್ ವೆರಿ ಹ್ಯಾಪಿ. ಹೆಂಗ್ ಸ್ಟಾರ್ಟ್ ಆಗಿದೆ ನೋಡ್ರಿ. ಬಹಳ ಸ್ಮಾಲ್ ಸೆಂಟೆನ್ಸ್ ಅನ್ನ ಬರೀರಿ, ಒಂದೊಂದು ಪಾಯಿಂಟ್ ಹೋದ್ರೂ ಪರವಾಗಿಲ್ಲ, ಇಲ್ಲ ಪಾಯಿಂಟ್ ಮಾಡಿಬಿಡ್ಬೇಕು. ಆಫಿಷಿಯಲ್ ಲೆಟರ್ ಒಂದು,
ಪರ್ಸನಲ್ ಲೆಟರ್ ಒಂದು, ಓಕೆ. ಈ ಜಾಬಿಗೆ ಬರೀತಿರ್ತಾರ ಅಪ್ಲಿಕೇಶನ್ ಅದರದ್ದು ಒಂದು, ಬಿಸ್ನೆಸ್ ಲೆಟರ್ ಒಂದು, 4-5 ಲೆಟರ್ ರೈಟಿಂಗ್ ಅನ್ನ ಬಯಾಟ್ ಮಾಡಿಬಿಡ್ಬೇಕು. ಅಂದ್ರೆ ಬಾಡಿ ಆಫ್ ದಿ ಲೆಟರ್ ರೈಟಿಂಗ್ ಇದನ್ನ ಅದೆಲ್ಲ ಫಾರ್ಮೆಟ್ ಗೊತ್ತಿರ್ತದೆ. ಫ್ರಾಮ್ ಡೇಟ್ ಬರೆದು ಟು ಯುವರ್ಸ್ ಲವಿಂಗ್ ಡಾಟರ್ ಅಥವಾ ಯುವರ್ ಲವಿಂಗ್ ಡಾಟರ್, ಯುವರ್ಸ್ ಅಲ್ಲ, ಯುವರ್ ಲವಿಂಗ್ ಡಾಟರ್, ಯುವರ್ ಲವಿಂಗ್ ಸನ್, ಅಥವಾ ಯುವರ್ಸ್ ಫೇತ್ಫುಲಿ ಅಫಿಷಿಯಲ್ ಲೆಟರ್ ಇದ್ದಾಗ, ಯುವರ್ ಸಿನ್ಸಿಯರ್ಲಿ, ಯುವರ್ಸ್ ಟ್ರೂಲಿ, ಅವೆಲ್ಲ ಗೊತ್ತಾಗ್ತಿರ್ತಾವ. ಇದನ್ನ ನೀವು ಬಯಾಟ್ ಮಾಡ್ಬೇಕು. ಯಾಕಂತಂದ್ರೆ ಅಲ್ಲಿ ನೀವು ತಪ್ಪು ಮಾಡುವಂತ ಗ್ರಾಮೆಟಿಕಲ್ ಆಗಿ ಸೆಂಟೆನ್ಸ್ ತಪ್ಪಾಗುವಂತ ಚಾನ್ಸಸ್ ಇರ್ತದೆ. ಬಯಾಟ್ ಬಂದ್ರೆ ಗ್ರಾಮೆಟಿಕಲ್ ಆಗಿ ಓಕೆ, ನೋ ಪ್ರಾಬ್ಲಮ್. ಬಟ್ ನಿಮಗ ಭಯ ಇತ್ತು ಅಂತಂದ್ರ ನನ್ನ ಏನು ಗ್ರಾಮೆಟಿಕಲ್ ಸೆಂಟೆನ್ಸ್ ನನ್ ಬರೆಯಕ್ ಬರ್ಲಿಲ್ಲ ಅಂತ ಅನ್ಕೊಂಡ್ರಿ ಅಂತಂದ್ರ, ಸ್ವಲ್ಪ ನಿಮ್ಗೆ ಭಯ ಇತ್ತಂದ್ರ ಬಯಾಟ್ ಮಾಡ್ಬಿಡ್ರಿ. ಆಸ್ ಇಟ್ ಇಸ್ ಚಂದಾಗಿ ಬರೀಬೇಕು. ಪ್ರಾಬ್ಲಮ್ ಏನಂತಂದ್ರೆ ನೀವು ಕರೆಕ್ಟ್ ಆಗಿ ಫಾರ್ಮ್ಯಾಟ್ ಅನ್ನ ಫಾಲೋ ಮಾಡಿರೋ ಇಲ್ಲೋ, ಕ್ಯಾಪಿಟಲ್ ಲೆಟರ್ ಅನ್ನು ಯೂಸ್ ಮಾಡಿರೋ ಇಲ್ಲೋ, ಎಲ್ಲಿ ಕಾಮ ಕೊಡ್ಬೇಕು ಅಲ್ಲಿ ಕೊಟ್ಟಿರೋ ಇಲ್ಲೋ, ಇದು ಬಹಳ ಮ್ಯಾಟರ್ ಆಗುತ್ತೆ ಏನು ಇದ್ರಲ್ಲಿ ರೈಟಿಂಗ್. ಇದನ್ನ ಯಾರು ಹೇಳುವುದಿಲ್ಲ, ಹಂಗಾಗಿ ಕೂತು ಹೋಗ್ಬಿಡ್ತಾರ. ಓಕೆ, ಫ್ರಾಮ್ ನೀವು ಅಲ್ಲಿ ಬರ್ದಿರ್ತಾರ, ಕರೆಕ್ಟ್ ಬರ್ದಿರ್ತಾರ ಅವ್ರು. ನೀವು ಹೇಳಿದಾಗ ನಿಮ್ಗೆ ನೆನ್ಪು ಉಳಿತೈತ, ಹೇಳ್ದಿದ್ರೆ ನೆನ್ಪೇ ಉಳಿದಿಲ್ಲ ಅವರು. ನೀವು ಅಲ್ಲಿ ಬೇರೆನೆ ಬರ್ದ್ಬಿಟ್ಟಿರ್ತೀರ. ಓಕೆ, ಲೈಕ್ ದಿಸ್. ಇವೆಲ್ಲ ಏನ್ ಮಾಡಿರ್ತೀರಿ, ಎಲ್ಲ ಸ್ಮಾಲ್ ಬರ್ಬಿಟ್ಟಿರ್ತೀರಿ, ಡಿ ಸ್ಮಾಲ್ ಬರ್ದಿರ್ತೀರಿ. ಹೇಳುವಾಗ ನಾವು ಹೇಳಿದ್ರ ಅದು ನಿಮ್ಗ ಸರಿ ಆಗುತ್ತೆ. ಇಲ್ಲದೇ ಇದ್ರೆ ಹೇಳದೇ ಇದ್ರೆ ನೀವು ಸಿ ಡಿ ಸ್ಮಾಲ್ ಬರೆಯುವಂತ ಚಾನ್ಸಸ್ ಇರ್ತದ. ಓಕೆ, ಲೈಕ್ ದಿಸ್. ಡೇಟ್ ಹೆಂಗಾರ ಬರೀತಿರ್ತೀರಿ, ಲೈಕ್ ದಿಸ್. ಈಗ ರಮೇಶ್ ಕಾಮ ಕೊಡ್ತಾರಲ್ಲ, ಇಲ್ಲಿ ಕಾಮ ಕೊಡ್ಬೇಕು, ಇದನ್ನು ನೋಡ್ತಿರ್ತಾರ. ಇಲ್ಲಿ ಕಾಮ ಕೊಡ್ಬೇಕು, ಎಫ್ ಕ್ಯಾಪಿಟಲ್ ಬರಿಬೇಕು, ಇದನ್ನ ಇಲ್ಲೇನೆ ಬರಿಬೇಕು, ಇಲ್ಲಿ ಬರೀಬಾರ್ದು. ಓಕೆ, ಲೈಕ್ ದಿಸ್. ಈ ತರ ನೀವು ಬರಿಬೇಕು ನೋಡಿ. ಟು ಶೇರ್, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್, ಐ ಆಮ್ ವೆರಿ ಹ್ಯಾಪಿ to share a good news that I have secured ಅಂತಾನೂ ಬರೆದೆ. I have got admission ಅಂತ ಬರೆದ್ರು ಓಕೆ. I have secured admission to government degree college at Bagalkot. ನೀವು ಯಾಡ್ ಬಿಟ್ರಿ ಅಂದ್ರೆ ಇಲ್ಲಿ ಕಾಮ ಕೊಡ್ಬೇಕು, ಯಾಡ್ ತೆಗೆದು ಬಿಡ್ಬೇಕು, ಅದು ಬರ್ತದೆ. ಓಕೆ, the college campus is very spacious and well maintained. The college library is well equipped with wide range of books and digital sources. ನೀವು ಆಯ್ಡ್ ಅಂತ ತಗೊಂಡು ನಡೀತದೆ. ಇನ್ನೊಂದು ಕಾಲೇಜ್ ಬರೀಬತ್ತಿ. ಕಾಲೇಜ್ ಕ್ಯಾಂಪಸ್ ಇಸ್ ವೆರಿ ಸ್ಪೇಸಿಯಸ್ ಅಂಡ್ ವೆಲ್ ಮೇಂಟೈನ್ಡ್ ಅಂಡ್ ಲೈಬ್ರರಿ ಇಸ್ ಆಲ್ಸೋ ವೆಲ್ equipped ವಿತ್ ವೈಡ್ ರೇಂಜ್ ಆಫ್ ಬುಕ್ಸ್ ಅಂಡ್ ಡಿಜಿಟಲ್ ಸೋರ್ಸಸ್ ಅಂತ ಬರೆದ್ರು ಓಕೆ. ಒಂದೇ ಸೆಂಟೆನ್ಸ್ ಮಾಡಿದ್ರು ಓಕೆ. ರಿಪೀಟಿಂಗ್ ದ ಕಾಲೇಜ್ ಅಂತ ಹೇಳೋ ಬದಲಾಗಿ ಓಕೆ. ಕಾಲೇಜ್ ಹ್ಯಾಸ್ ಆಲ್ಸೋ ಹಾಸ್ಟೆಲ್ ಫೆಸಿಲಿಟಿ ಅಥವಾ ಹಾಸ್ಟೆಲ್ ವಿತ್ clean rooms, proper food, and a peaceful environment to study like this. No, small sentence ಬರೋದು ಇದಕ್ಕಿಂತಲೂ ನಡೀತದೆ. The teachers are very highly qualified and very supportive. The college encourages us to participate in academic as well as extracurricular activities. The classrooms classrooms are well ventilated. ನೀವು ಒಮ್ಮೆ ಬರೆದಾದ್ಮೇಲೆ ಒಮ್ಮೆ ಓದ್ಕೋತ 100% ಮಿಸ್ಟೇಕ್ ಆಗೇ ಬಿಟ್ಟಿರ್ತಾವ. ಕ್ಲಾಸ್ ರೂಮ್ ಅಂತ ಅಷ್ಟೇ ಬರ್ದಿನಿ. ಯಾಕಂದ್ರೆ ಬರೀವಾಗ ಟೆನ್ಷನ್ ಒಳಗಿರ್ತಿರಲ್ಲ, ಇನ್ನು ಬಹಳಷ್ಟು ಬಿಡಿಸು ಇರ್ತಾವಲ್ಲ, ಅವಾಗ ಏನಾದ್ರೂ ಒಂದು ಮಾತಾ ಬಿಟ್ಟಿರ್ತೀರಿ. ಜಸ್ಟ್ ಗ್ಲಾನ್ಸ್ ಅನ್ನ ಮಾಡ್ರಿ, ಒಂದಾದ್ರೂ ನಿಮ್ಗ ತಿದ್ದಕ್ ಚಾನ್ಸ್ ಸಿಗ್ತಿರ್ತದ. ಓಕೆ, ಸೊ ಕ್ಲಾಸ್ ರೂಮ್ಸ್ ಆರ್ ವೆಲ್ ವೆಂಟಿಲೇಟೆಡ್ ಅಂಡ್ equipped with modern teaching aids. Equipped means ಯಾವಾಗ್ಲೂ ವಿತ್ ಬರ್ತದ. I hope the college will provide me good opportunities to grow further. ಮುಂದೆ ನನಗೆ ಇನ್ನಿಷ್ಟು ಬೆಳೆಯಕ ಕಾಲೇಜ್ ಒಳ್ಳೆ ಅವಕಾಶಗಳನ್ನು ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ಅನ್ನೋದು ಅರ್ಥ. ಐ ಬಿಲೀವ್ ಅಂತಾನು ಸ್ಟಾರ್ಟ್ ಮಾಡ್ಬೋದು, ಐ ಹೋಪ್ ಅಂತಾನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಲಾಸ್ಟ್ ಕನ್ವೆ ಮೈ ರಿಗಾರ್ಡ್ಸ್ ಟು ಯುವರ್ ಪೇರೆಂಟ್ಸ್. ಐ ಆಮ್ ಎಕ್ಸೈಟೆಡ್ ಟು ಹಿಯರಿಂಗ್ ಫ್ರಮ್ ಯು. ನೀನು ನನಗೆ ಲೆಟರ್ ಬರಿತಿ, ನೀನ್ ನಾನು ನಿನ್ನ ಬೇಗನೆ ಕಾಣ್ತೀನಿ, ಮಾತಾಡ್ತೀವಿ ಅನ್ನುವಂತ ಒಂದು ಆಶಯದಲ್ಲಿ ನಾ ಇದ್ದೀನಿ ಅಂತ ಅರ್ಥ, ಖುಷಿಯಲ್ಲಿ ಇದ್ದೀನಿ ಅಂತ ಅರ್ಥ. ಹೇಳಿ ಮುಗಿಸ್ಬೇಕು. ಓಕೆ, ಏನ್ ಮಾಡ್ಬೇಕು, ಇಲ್ಲಿ ಅಂತ ಬರಿಬೇಕು, ಕ್ಯಾಪಿಟಲ್ ಕಾಮ ಕೊಡ್ಬೇಕು. ಇದನ್ನ ಹೇಳೋದಿಲ್ಲ, ಅವ್ರು ಕೊಟ್ಟಿರ್ತಾರ, ನೀವು ಹೇಳಿದ್ರ ನೀವು ನೆನಪು ಇಟ್ಟಿರ್ತೀರಿ, ಇಲ್ಲದೇ ಇದ್ರೆ ನೀವು ನಿಮ್ಗೆ ನೆನಪಾಗೋಲ್ಲ ಅಲ್ಲಿಂದ. ಓಕೆ, ಲೈಕ್ ದಿಸ್. ಈ ತರ ಯುವರ್ಸ್ ಲವಿಂಗ್ ಫ್ರೆಂಡ್ ಅಲ್ಲ, ನೀನ್ ಯುವರ್ಸ್ ಎಸ್ ಬರೋದಿಲ್ಲ, ಅಫಿಷಿಯಲ್ ಲೆಟರ್ ದಲ್ಲಿ ಬರುತ್ತೆ. ಓಕೆ, ಯುವರ್ ಲವಿಂಗ್ ಫ್ರೆಂಡ್, ಎಲ್ ಸ್ಮಾಲ್, ಎಫ್ ಸ್ಮಾಲ್, ಕಾಮ ಇವೆಲ್ಲ ಬರೀಬೇಕು. ನೀವು ಬಂದ್ರಿ ಅಂತಂದ್ರೆ ಇದು ಕೆಳಗೆ ಬರಿಬೇಕು. ಬರಿಬಹುದು, ಬರದೇನೋ ಓಕೆ, ಬರಿಬಿಟ್ರು ಓಕೆ, ಬರ್ದ್ಬಿಡ್ರಿ. ಓಕೆ, ಲೈಕ್ ದಿಸ್. ಈ ರೀತಿಯಾಗಿ ಲೆಟರ್ ರೈಟಿಂಗ್ ಅನ್ನ ಬರೀಬೇಕು.
ನಾನು ಇನ್ನೊಂದು ಲೆಟರ್ ರೈಟಿಂಗ್ ದೊಂದಿಗೆ ಇನ್ನೊಂದು ಕ್ಲಾಸ್ ನಲ್ಲಿ ಬರ್ತೀನಿ. ಅದು ಜಾಬಿಗೆ ಹೆಂಗ್ ಬರೆಯೋದು ನಾವು ಲೆಟರ್ ಅಪ್ಲಿಕೇಶನ್ ಅನ್ನ ಅಂತೇಳಿ. ಓಕೆ, ರೆಸ್ಯೂಮೆ ಅನ್ನು ಬರೆಯೋದು, ರೆಸ್ಯೂಮೆ ಜೊತೆಗೆ ಅಪ್ಲಿಕೇಶನ್ ಅನ್ನ ಹೆಂಗ್ ಬರೆಯೋದು ಜಾಬಿಗೆ, ಯಾವ್ದಾದ್ರು ಒಂದು ಜಾಬಿಗೆ, ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಓನ್ಲಿ GPST ಎಕ್ಸಾಮ್ಸ್ ಅಲ್ಲ, ಯಾವುದೇ ಎಕ್ಸಾಮ್ಗೆ ನೀವು ಡಿಸ್ಕ್ರಿಪ್ಟಿವ್ ಆಗಿ ಬರಿತಾ ಇದ್ರಿ ಅಂದ್ರೆ, ಅಥವಾ ಡಿಗ್ರಿ ಎಕ್ಸಾಮ್ ಇದಾಗಿ ಅವುಗಳಿಗೂ ಹೆಲ್ಪ್ ಆಗ್ತಾವ. ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಲೆಟರ್ ರೈಟಿಂಗ್, ಅಪ್ಲಿಕೇಶನ್ ರೈಟಿಂಗ್, ಅಫಿಷಿಯಲ್ ರೈಟಿಂಗ್, ಫಾರ್ಮಲ್ ಲೆಟರ್ ಎರಡು ಒಂದೇ. ಪರ್ಸನಲ್ ಲೆಟರ್, ಇನ್ಫಾರ್ಮಲ್ ಲೆಟರ್ ಎರಡು ಒಂದೇ. ಅಫಿಷಿಯಲ್ ಲೆಟರ್ ಗೆ ಇನ್ನೊಂದು ಹೆಸರು ಫಾರ್ಮಲ್ ಲೆಟರ್ ಅಂತಾರ, ಪರ್ಸನಲ್ ಲೆಟರ್ ಗೆ ಇನ್ನೊಂದು ಹೆಸರು ಇನ್ಫಾರ್ಮಲ್ ಲೆಟರ್. ಲೈಕ್ ದಿಸ್. ಇವರಿಗೆ ನನ್ನ ಕ್ಲಾಸ್ ಅನ್ನು ಮುಗಿಸ್ತೀನಿ. ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈ ಕ್ಲಾಸ್ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಂಡು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.